ಮುಂಬೈನ ದಾಳಿಯ ಸಂಚುಕೋರ ತಹವೂರ್ ರಾಣಾ ಇಂದು ಭಾರತಕ್ಕೆ ಬರ್ತಾ ಇದ್ದಾನೆ. ಭಾರತಕ್ಕೆ ಗುಪ್ತಚರ ಇಲಾಖೆ ಅಧಿಕಾರಿಗಳ ತಂಡ ಕರ್ಕೊಂಡು ಬರ್ತಾ ಇದೆ. ವಿಶೇಷ ವಿಮಾನದ ಮೂಲಕ ಆತ ಭಾರತಕ್ಕೆ ಬರ್ತಾನೆ. ದೆಹಲಿಗೆ ರಾಣಾ ಆಗಮಿಸ್ತಾ ಇದ್ದ ಹಾಗೆ ಎನ್ಐಎ ಅಧಿಕಾರಿಗಳು ಮೊದಲು ಅದನ್ನ ಬಂಧಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಜಾಸ್ತಿ ಇದೆ. ಪ್ರಾಥಮಿಕ ವಿಚಾರಣೆಯನ್ನು ಎನ್ಐಎ ಅಧಿಕಾರಿಗಳು ನಡೆಸಲಿದ್ದಾರೆ. ದೆಹಲಿಯ ತಿಹಾರ್ ಜೈಲಿಗೆ ರಾಣಾ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಎನ್ಐಎ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಮೆರಿಕದಿಂದ ಭಾರತಕ್ಕೆ ರಾಣಾ ಹಸ್ತಾಂತರಗೊಂಡಿದ್ದಾನೆ. ಇಲ್ಲಿಗೆ ಬರೋಕ್ ಮುಂಚೆ ಇಲ್ಲಿನ ಟಾಯ್ಲೆಟ್ ಎಲ್ಲ ಕ್ಲೀನ್ ಇಲ್ಲ ಅಂತ ಬಡ್ಕೋತಾ ಇದ್ದ. ಸೊ ಇಲ್ಲಿ ಎನ್ಐಎ ಅಧಿಕಾರಿಗಳು ಕರ್ಕೊಂಡು ಬಂದ ತಕ್ಷಣ ಫಸ್ಟ್ ಅವನಿಗೆ ಟಾಯ್ಲೆಟ್ ದರ್ಶನ ಮಾಡಿಸ್ಬೇಕು. ಹೆಂಗಿದೆ ನೋಡಪ್ಪ ನಮ್ಮ ಜೈಲಿನ ಸ್ಥಿತಿಗತಿಗಳು ಅಂತ ತೋರಿಸ್ಬೇಕು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈತ ಒಂದು ಇಮಿಗ್ರೇಷನ್ ಬಿಸ್ನೆಸ್ ಸೆಂಟರ್ ಅಂತ ಒಂದು ಏಜೆನ್ಸಿಯನ್ನು ಓಪನ್ ಮಾಡ್ಕೊಂಡಿರ್ತಾನೆ. ಅದರ ಮೂಲಕನೇ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡ್ತಾ ಇರ್ತಾನೆ. ಸೊ ತುಂಬ ಇಂಪಾರ್ಟೆಂಟಾಗಿ ಈತನ ನೆಟ್ವರ್ಕ್ ಹೆಂಗಿತ್ತು, ಮತ್ತು ಫಂಡಿಂಗ್ ಹೆಂಗೆ ಮಾಡ್ದ. ಆಮೇಲೆ 26ನೇ ತಾರೀಕು ಬ್ಲಾಸ್ಟ್ ಆಯಿತು. ಬಟ್ 21ನೇ ತಾರೀಕು ತನಕ ಈತ ಮತ್ತು ಡೇವಿಡ್ ಹೆಡ್ಲಿ ಭಾರತಕ್ಕೆ ಬಂದು ಹೋಗಿದ್ರು ಅಂತ ಹೇಳಲಾಗುತ್ತೆ 2008ರಲ್ಲಿ. ಸೊ ಇಲ್ಲಿ ಯಾರ್ಯಾರನ್ನ ಮೀಟ್ ಮಾಡಿದ್ದ ಈತ, ಮತ್ತು ಆ ರೇಖೆಗಳನ್ನು ಗುರುತು ಮಾಡಬೇಕಾದ್ರೆ ಸ್ಥಳೀಯರ ಸಹಾಯ ಇತ್ತಾ, ಈ ಥರದ್ದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆಮೇಲೆ ISIನ ಪಾತ್ರ ಈ ಸಂಚಿನಲ್ಲಿ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಭಾರತಕ್ಕೆ ಅತಿ ದೊಡ್ಡ ಚಾನ್ಸಸ್ ಸಿಕ್ಕಿದೆ. ಮತ್ತು ಈ ರಾಣಾ ಯಾರು, ಡೇವಿಡ್ ಹೆಡ್ಲಿ ಯಾರು ಅಂತ ಪ್ರಶ್ನೆಗೆ ನಿಮಗೊಂದಷ್ಟು ಉತ್ತರ ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ಡೇವಿಡ್ ಹೆಡ್ಲಿ ಹೆಸರು ಕೇಳಿದ ತಕ್ಷಣ ಕ್ರಿಶ್ಚಿಯನ್ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಅಲ್ಲ, ಆತ ಇಸ್ಲಾಂಗೆ ಕನ್ವರ್ಟ್ ಆದಂತಹ ವ್ಯಕ್ತಿ ಮತ್ತು ವಿಪರೀತವಾಗಿ ಮತಾಂಧನ ಆಗಿದ್ದ. ಇವರಿಬ್ಬರು ಸಿಕ್ಕಾಕೊಂಡಿದ್ದು ಕೂಡ ಅಮೆರಿಕ ಇನ್ವೆಸ್ಟಿಗೇಷನ್, ಅಂದರೆ ಅಮೆರಿಕ ಪೊಲೀಸರ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ತುಂಬ ಇಂಪಾರ್ಟೆಂಟ್ ಮತ್ತು ಕ್ರೂಷಿಯಲ್ ಸಿನಾರಿಯೋದಲ್ಲಿ. ಸೊ ಅದೆಲ್ಲವನ್ನು ಕೂಡ ಬಾಯಿ ಬಿಡಿಸೋ ಕೆಲಸವನ್ನು ಮಾಡ್ತಾರೆ. ಈತನ ಅರೆಸ್ಟು, ಈತ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇರೋದು ರಾಜತಾಂತ್ರಿಕವಾಗಿ ಅತಿ ದೊಡ್ಡ ಗೆಲುವು ಸದ್ಯಕ್ಕೆ ಸಿಗ್ತಾ ಇದೆ. ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ NIA ಮುಂದಾಗಿದೆ. ಭಯೋತ್ಪಾದನಾ ಕೃತ್ಯ ಆಗಿರೋದ್ರಿಂದ NIA ಅಧಿಕಾರಿಗಳೇ ತನಿಖೆಯನ್ನು ಮಾಡ್ತಾರೆ.